ಯಾಕವ್ವ ಇನ್ನೂ ಕೆಮ್ಮು ಕಡಿಮೆ ಆಗಿಲ್ಲನ? ಏನು ಮಗನ ಮಗ, ಯಾಕೋ ಕಡಿಮೆನ ಆಗೋಲ್ಲ. ರೀ ಈಗ ಬಂದ್ರೇನ? ಹ್ಞೂನ. ಅತ್ಯಾರಿ ಔಷಧ ತೊಗೊಂಡು ಬಂದಿ ಅಂತಂದ್ರಿ. ಎಲ್ಲಿಂದ ತರಲಿ? ರೊಕ್ಕನ ಉಳಿಲಿಲ್ಲ, ಹಾಗಾಗಿ ತರಲಿಲ್ಲ. ಮತ್ತು ಔಷಧಿ ಅಂಗಡಿ ಮೊದಲು ಮೊನ್ನೆನ ರೊಕ್ಕ ಕೊಟ್ಟಿಲ್ಲ, ಮತ್ತು ಇನ್ನು ಹೋಗಿ ಕೇಳಿದ್ರು ಬೈತಾರಂತೆ, ಹಂಗೆ ಬಂದೆ. ಭಾಳ ಕೆಮ್ಮಾಕತ್ತಿದ್ರಿ ಅತ್ಯಾರ. ಇಲ್ಲಿ ಬಿಡು, ನಾಳೆ ತಂದು ಕೊಡ್ತೀನಿ. ಅವ್ವ ನಾಳೆ ತಂದು ಕೊಡ್ತೀನಿ ಅವೇ. ಇರ್ಲಿ ಬಿಡು ಮಗ, ನಡೀತೈತಿ. ರೀ ನಾನು ಚಂಚಲ ಅಕ್ಕನ ಕಡೆ 1,000 ರೂಪಾಯಿ ಇಸ್ಕೊಂಡು ಬಂದೀನಿ, ನಾಳೆಗೆ ಹೋಗೋ ಬರ್ತೇಕ. ಅಲ್ಲ ಮತ್ತೆ ಸಾಲ ಮಾಡಕ್ಕೆ ಹೋದಿ? ಮತ್ತೆ ನಾಳೆ ನಡ್ಕೊಂತ ಹೋಗ್ತೀರೇನ? ಅಲ್ಲ ನಿಂದೆ ಬಸ್ ಫ್ರೀನ ಇತ್ತು, ನಾನು ದಬ್ಬಂದಲ್ಲ, ಹೋಗುತ್ತಾ ಬರುತ್ತಾ ಒಂದು 150 150 300 ರೂಪಾಯಿದಾಗ ಮುಗಿದು ಹೋಗ್ತೈತಿ. ಹೌದು, ಮಗಳು ಏನಾರು ಕೇಳಿದ್ಲ ಅಂದ್ರೆ ಅಲ್ಲೇನಾರು ಎದಕ್ಕಾರ ಖರ್ಚಿಗೆ ಬೇಕಂದ್ರೆ ಹಂಗೆ ಹೋಗೋಕ್ಕಾಗತ್ತನ? ನೀ ಹೇಳೋದು ಕರೆ ಐತೆ ಬಿಡು. ಅಲ್ಲ ಮತ್ತೆ ಸಾಲನ ಆಗುತ್ತಲ್ಲ ಅಂತ. ಇಲ್ಲಿ ತಗೋರಿ, ನಾಳೆಗೆ ಇದು ನನ್ನ ಪಗಾರ ಬರ್ತೈತೆ, ಅದನ್ನ ತೆಗೆದು ಕೊಡ್ತೀನಿ ಆಕಿಗೆ. ಸರಿ. ನೋಡ್ರಿ ಮನೆಯಿಂದ ಸೀರೆ ತೆಗ್ದೀನಿ, ನಿಮ್ಮ ಮನ್ಸಿಗೆ ಬರುತ್ತಿಲ್ಲ ನೋಡಿ. ಎಲ್ಲಿ ತಗೋರ ಇರ್ಲಿ, ಏನು ಒಂದು ಮಾಡಿದ್ರಾತು, ಮತ್ತು ಕುಬ್ಸಕ್ಕೆ ಮಾಡಿದ್ರಾತು ನೀ ಅಂದಂಗೆ. ನಾನು ಮಣ್ಣು ಹಂಗೆ ಅಂದಿದ್ದು ಬೇಸರ ಆಗೈತೆ ನಿಮಗೆ? ಏನು ಬೇಸರ ಅಲ್ಲ, ನೀನು ಹೇಳೋದು ಕರೆನ ಐತಿ. ಆದ್ರೆ ನನ್ನ ತಂಗಿ ಅನ್ನೋದು ನನಗೂ ಐತಲ್ಲ. ನನಗೂ ಏನು ಮಾಡಬಾರ್ದು ಅನ್ನೋದಿಲ್ಲ ರೀ, ನನಗೂ ಮಾಡೋದೈತಿ. ನಮ್ಮ ಕಷ್ಟ ನಿನಗೆ ಗೊತ್ತಲ್ರಿ. ಎಲ್ಲಿ ತಗೋ ಆತನ ತಯಾರಿಲ್ಲ? ಹ್ಞೂ ರೀ, ಎಲ್ಲ ಮಾಡೀನಿ, ಬೆಳಿಗ್ಗೆ ಹೋಗೋದು ಅಂದ ನೋಡಿ. ಸರಿ ಹಂಗಾರ ನಾ ಒಂದಿಟ್ಟು ಅವ್ರಿಗೆ ಹೋಗಿ ಬರ್ತೀನಿ. ಅಲ್ಲ ಏನು ತಿಂದು ಹೋಗಂದಿಂದ? ಏನು ಬೇಡ, ನಾನು ಹೋಗಿ ಬರ್ತೀನಿ. ಮಗಳಿಲ್ಲದ? ಇಲ್ಲೇ ಹೊರಗೆ ಆಡ್ಕೊಂತ ಕುಂತ. ಸರಿ ಹಂಗಾರ. ಅತಿ ಬಿಸಿನೀರು ಏನಾರು ಕೊಡ್ಲೇನ? ಬೇಡವಾ ಬೇಡ, ನನ್ನ ಸೊಸಿನೂ ಕೆಟ್ಟಕ್ಕೆಲ್ಲ ಏನು ಮಾಡೋದು, ಮಣಿ ಬಾಳೆ. ಅಯ್ಯವ್ವ, ದೇವರು ನನ್ನನ್ನೊಬ್ಬನ ತಗೊಂಡು ಹೋಗ್ಬಾರ್ದ, ಪಾಪ ಇವಕ್ಕೆ ಮೂಳ ಆಗಿಬಿಟ್ಟೆನ. ಹಂಗ್ಯಾಕಂತೀರಿ ಅತ್ಯಾರ? ಆರಾಮ್ ಮಕ್ಕೋರಿ, ಏನು ತ್ರಾಸ ಮಾಡ್ಕೋಬೇಡ್ರಿ. ನಾಳೆಗೆ ಸೀರೆ ತೊಗೊಂಡೆ, ಕುಂಕುಮ ಎಲ್ಲ ತೊಗೊಂಡೆ. ಬಡಿ ಅಂತಂದಿಲ್ಲ, ಬಡಿ ತರ್ಬೇಕು ಮೊದಲು ಹೋಗಿ. ಒಂದು 10 ರೂಪಾಯಿ ತೊಗೊಂಡು 10 ರೂಪಾಯಿ ಕೆಲ್ಲಿ ಬರಬೇಕು. ಒಂದು 5 ನ್ಯಾಮಕ್ಕರ ತೊಗೋಬೇಕು ಬಡಿ. ಒಂದು 30 ರೂಪಾಯಿ ತೊಗೊಂಡು ಹೋದ್ರಾತು. ಇಲ್ಲೇ ಚಿಲ್ಲರೆ ಇಟ್ಟಿದ್ನಲ್ಲ, ಎಲ್ಲೋದು? ಎಲ್ಲಿಟ್ಟಿನಿ ಏನು? ಒಳಗೆ ಇದ್ರಾಗ ಇಟ್ಟಿನ ನೋಡ್ತೀನಿ. ಅವ ಏನವ? ಅವ ನನ್ನ ಫ್ರೆಂಡ್ ಮನೆಗೆ ಹೋಗ್ಲಿ ಆಟ ಆಡಕ್ಕೆ? ಬೇಡವಾ, ಇಲ್ಲೇ ಇರು, ಸುಮ್ಮನೆ ಬಿಸಿಲೈತಿ, ಸುಮ್ಮನೆ ಬಿಸಿಲಾಗ ಯಾಕೆ ಅಡ್ಡಾಡ್ತಿ? ಇಲ್ಲೇ ಇರು. ಅವ ನಾಳೆಗೆ ನಿಮ್ಮ ಅತ್ತಿ ಮನೆಗೆ ಹೋಗೋದೈತಿ, ಇಲ್ಲೇ ಇರು. ಏನು? ಹೌದಾ, ನಾಳೆಗೆ ಅತ್ತಿ ಮನೆಗೆ ಹೋಗೋದಾ? ನಾಳೆಗೆ ಅತ್ತಿ ಮನೆಗೆ ಹೋಗೋಣ, ನಾವು 3 ಜನ ಹೋಗೋಣ. ಸರಿ ಅವ, ಹಂಗಾರೆ ಇಲ್ಲೇ ಆಟ ಆಡ್ತೀನಿ. ಏ ಲಕ್ಷ್ಮಿ, ಇಲ್ಲೇನು ಮಾಡಕತ್ತಿ? ಅತ್ತಿ ಗಿಡಗಳಿಗೆ ನೀರು ಹಾಕಕತ್ತಿದ್ದೆ. ಬಡ ಬಡ ಅಡುಗೆ ಮಾಡೋಕ್ಕಾಗಲ್ಲನ, ನನ್ನ ಮಗ ಹೇಳೋದ್ರಾಗ. ಈಗ ಹೋಗು, ರೊಟ್ಟಿ ಚಪಾತಿ ಪಲ್ಯ ಅನ್ನ ಸಾರು ಸ್ವೀಟ್ ಏನಾರ ಮಾಡ. ಸರಿ ಅತ್ತೆ, ಎಲ್ಲ ಹೇಳ್ಬೇಕಿದಕ್ಕೆ, ಒಂದು ಪಟ ಪಟ ಮಾಡೋಕ್ಕಾಗಂಗಿಲ್ಲ. ಅಮರ, ಅಕ್ಕಿ ಮುಟ್ಟಿ ಹೇರಕ್ಕೆ ಗಾಡಿ ಬಂದೈತ್ರಿ, ಯಾರೂ ಇಲ್ಲ. ಅದಕ್ಕೆ ಯಾರನ್ನಾರು 4 ಜನ ಕರೆಸ್ಬೇಕಂತ. ಯಾರ ಕರೆಸಪ್ಪ, ಕರೆಸಿ ಒಟ್ಟು ಲೋಡ್ ಮಾಡ. ನಿಮ್ಮ ಯಜಮಾನ್ರು ಎಲ್ಲೋದ್ರೆ? ಅವ್ರು ಅಲ್ಲೇ ನಿಂತಾರ್ರಿ. ಅವ ಏನದು? ಅಯ್ಯ, ಹೊಲದಾಗ ಅಕ್ಕಿ ಬೆಳೆದಿದ್ವಲ್ಲ, ಅವನ್ನೆಲ್ಲ ಈಗ ಇದಕ್ಕೆ ಕಳಿಸ್ತೀನಿ ಪ್ಯಾಟಿಗೆ. ಅದಕ್ಕೆ ಯಾರು ಅದನ್ನು ಹೇರಾರು ಇಲ್ಲ, ಅವ್ ಹಂಗೆ ಬಂದಾನ ಒಬ್ನ. ಎಲ್ಲಿ ತಗೋ, ನಾ ಹೇಳ್ತೀನಿ. ಏ ಬೇಡಪ್ಪ, ಮತ್ತೆ ನಡ ಗಿಡ ಹಿಡ್ಕೊಂತಾವು, ನಿಮ್ಮ ಮೊದಲ ರೂಢಿ ಇರಂಗಿಲ್ಲವು. ನಾ ಎಲ್ಲ ಬೇರೆ ಯಾರನ್ನ ಕಳಿಸ್ತೀನಿ, ನೀ ಏನು ಮಾಡೋದು ಬೇಡ. ಇಲ್ಲಿ ಬಿಡವ, ನಾ ಮಾಡ್ತೀನಿ. ಕ್ವಿಂಟಲ್ ಗಂಟೆ ಇರ್ತಾವು, ನಿಮಗೆಲ್ಲ ರೂಢಿ ಇರಲ್ಲ. ನಾಳೆ ನಡ, ಮತ್ತು ನಾಳೆಗೆ ಹೋಗೋ ಬೇರೆ ನೀನು. ಇಲ್ಲಿ ಬಿಡವ, ಏನಾಗಲ್ಲ ನನಗೆ. ಮೊದಲೆಲ್ಲ ಹೊತ್ತಿಲ್ಲ ನಾನು, ಈ ಹೊತ್ತಿಲ್ಲ ಅನ್ನೋ ರೀತಿ ಮಾಡ್ತಿಲ್ಲ. ನಡಿಯಮ್ಮ ಇವನ, ಹೋಗು ನಡಿ, ಕೆಂಚ ನಡಿ. ಅಲ್ಲ ಅನ್ನಾರ ಭಾವ ವಜ್ಜಾಕವ್ರಿ ಇವು. ಈ ಗಾಡಿನ ಅಂಗಡಿ ಇದಕ್ಕೆ ಹಚ್ಚ, ಆವಾಗ ಎತ್ತು ಹಾಕಕ್ಕೆ ಈಜಿ ಹಾಕೋ. ಚಿಕ್ಕ ಯಜಮಾನ್ರ ಒಂದು ಕೆಲಸ ಮಾಡಿ, ನೀವು ಎತ್ತು ಕೊಡ್ರಿ, ನಾ ಎತ್ತುಕೊಂಡು ಒಳಗೆ ತೊಗೊತೀನಿ. ಸರಿ ಹಂಗೆ ಮಾಡಿ ನಡಿ. 4 ಜನ ಕರೆಸ್ತಾನೆ ತಗೋ, ಅವ್ರೇನು 50 ರೂಪಾಯಿ ಕೂಲಿ. ಆಯ್ತು, ಒಂದಿಬ್ಬರನ್ನ ಕರೆಸ್ತು ನೋಡು. ಆಯ್ತು ತಗೋವ, ನಾ ಗೋಡೌನ್ ಹೋಗ್ತೀನಿ ಅಲ್ಲಿ. ಆತಿರಿ. ಹೇಳಿ ಏನು? ನನ್ಗೆ ನಮ್ಮ ಅಣ್ಣ ಫೋನ್ ಮಾಡಿದ್ದಾನೆ, ನಾಳೆನ ಕಳ್ಕೊಬ್ಸ ಮಾಡಕ್ಕೆ ಬರ್ತಾರಂತ್ರಿ. ಅದಕ್ಕೆ ನೀವು ಮನ್ಯಾಗ ಇರ್ರಿ, ಅವರು ಮನೆಗೆ ಇರಲಿ ಅಂತಂತಂದ್ರೆ. ಏನು ಬಂಗಾರ ತರ್ತಾರಂತನೋ ಒಂದೇ 4 ತೊಲಿ? ಅವ್ರ ಕಡೆ ಎಲ್ಲ ಆಗತ್ರಿ. ಬರ್ಲಿ ಬಿಡ. ಅಲ್ಲ, ಹೆಣ್ಮಕ್ಳಿಗೆ ಅವ್ರದೇ ಆದಂಥ ಆಸೆಗಳಿರ್ತಾವೆ. ನೀನು ಒಂದು ಹೆಣ್ಣಾಗಿ ಎತ್ತು ಗೊತ್ತಾಗಲ್ಲ ಏನು ನಿನಗೆ? ಹಿಂಗೆ ಅಂದಾಕಿ ನೆತ್ತಿ ಮೇಲೆ ಏರಿಸ್ಕೊಂಡಿರ್ಸಿ, ಈಗೇನು ಬರೋದು ಬೇಡ ಅವರು. ಅಲ್ಲ, ಏನೈತೆ ಅಂತ ತಗೊಂಡು ಬರ್ತಾರವ್ರು? ಏನಿಲ್ಲ, 2 ತೊಲಿ ಬಂಗಾರ ತೊಗೊಂಡು ಬಾ ಅನ್ನ, ಬಾ ಅನ್ನ. 1 ತೊಲಿಗೆ 1,46,000 ಐತಿ. ಇನ್ನು 2 ತೊಲಿ ಅಂದ್ರೆ ಏನು ನೀನು? ನಿನ್ನಂಗೆ ಶ್ರೀಮಂತ ಮಾಡ್ಯಾರ ನಕ್ಕೆ. ಅದಕ್ಕೆ ಶ್ರೀಮಂತರನ್ನ ತಂದು ಕಟ್ತೀನಿ ಅಂದೆ. ಈ ಮೋದಿವಿನ ಬಂದು ಕಟ್ಕೊಂಡು ಬಂದಾನ ಮಗಳ. ನೀ ಬಾ ಅಂತ ಹೇಳ್ವ ನೀನು, ಹಂಗಾಳಿಕ್ಕಿ ಒಂದ ಬಾ ಅನ್ನೀನ, ಅವ್ರನ್ನ ಹಾಕಿ ಚರಿತೀನಿ ಮತ್ತೆ. ಸುಮ್ನಿರ ನಿಂದೇನೈತಿ ಪಾರಿ, ಆಟ ಮಾಡ್ಕೊಂಡು ಹೋಗು, ಇಲ್ಲ ಅಂತ ಜಗಳ ತೆಗಿಬೇಕಾಗುತ್ತೆ. ಯಾಕಪ್ಪ, ಯಾಕವ್ವ ಬಾಯಿ ಮಾಡಕತ್ತಿರಲ್ಲ? ಏನಿಲ್ಲ ಮಗ, ಹಂಗ ನಿಮ್ಮಪ್ಪ ಹಂಗ ನನ್ನ ಜಡಿ ತಮಾಷೆ ಮಾಡಕತ್ತಿದ್ದ. ಏನು ತಮಾಷೆ ಇಲ್ಲ ಮಗ. ನಾಳೆ ನಿನ್ನ ಹಿಂದಿನ ನೋಡಕ್ಕೆ ಅವ್ರ ತವ್ರ ಮನೆಯವ್ರು ಬರಕತ್ತಾರ, ಹಂಗೆ ಕಳ್ಕುಬ್ಸ ಮಾಡ್ತಾರ. ಆಕಿಗೂ ಆಸೆ ಇರ್ತಾವಲ್ಲ, ಮಾಡ್ಬಿಡು. ಇವತ್ತಕ್ಕಿದ್ರೆ ಚೆಕಪ್ ಐತೆ ಅಂದಂಗೆ. ಹೌದು, ಕರ್ಕೊಂಡು ಹೋಗ್ತೀನಿ. ರೆಡಿಯಾಗ ಕರ್ಕೊಂಡು ಹೋಗ್ತೀನಿ. ಸರಿ ರೀ. ಯಾವ್ದಪ್ಪನಿಪ್ಪ? ಇಲ್ಲಿ ಸಿಟಿಯಾಗಮ್ಮ, ಕೆಂಪಣ್ಣವ್ರು ಅದಲ್ಲ. ಹೌದಾ, ಅಲ್ಲಿ ಕರ್ಕೊಂಡೋಕ್ಕೆ? ಹ್ಞೂನವ, ತೋರ್ಷ ಇಲ್ಲ ಹಾಕಿದೆ, ಸ್ಕ್ಯಾನಿಂಗ್ ಅದು ಮಾಡಿಸ್ಬೇಕು ಬೇಡ? ಸರಿನಪ್ಪ. ಹೌದು ಮಗ, ಕೂಸು ಹೆಂಗೈತಿ ಒಂದಿಟ್ಟು ಹೋಗಿ ಮಾಡ್ಕೊಂಡು ಕರ್ಕೊಂಡು ಬಾ.
ನಿನಗೆ ನಿನ್ನೆ ಹೇಳಿದ್ನಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಹೋಗಿ ರೆಡಿ ಆಗು. ಸರಿ ರೀ. ನೋಡು ಮಗ ಅದಾನ, ಸುಮ್ಮಿದ್ದಿ ಪಾಡಾಗತ್ತ, ಇಲ್ಲ ಅಂದ್ರೆ ನೋಡಿ ನಿನ್ನ. ಏನು ಮಾಡ್ತೀನಿ? ಏನೂ ಮಾಡೋಕ್ಕಾಗಲ್ಲ. ಮಗ ಅದನಂತ ನೀನು ಬಾಯಿ ಮಾಡೋಕ್ಕಾಗಲ್ಲ, ನಾನು ಬಾಯಿ ಮಾಡಿದರೆ ನೀನು ಸುಮ್ಮನೆ ಇರ್ತೀಯ. ಏನಮ್ಮ ನಿನ್ನ ಜೋಡಿ ಯಾರು ಬಂದಾರ? ನಮ್ಮ ಯಜಮಾನ್ರು ಬಂದ. ನರ್ಸ್, ಲಕ್ಷ್ಮಿ ಅವ್ರ ಯಜಮಾನ್ರು ಒಳಗೆ ಕಳಿಸು. ಏನು ಡಾಕ್ಟ್ರೆ, ನೀವೇನ ಅವ್ರ ಯಜಮಾನ್ರು? ಹೌದು ಡಾಕ್ಟ್ರ್. ಎಲ್ಲ ಆರಾಮಾಯ್ತಲ್ಲ? ಮಗು ಏನಾರ ತೊಂದರೆ ಅದು ಏನಾರ? ತಾಯಿ ಮಗು ಊಟ ಸರಿಯಾಗಿ ಮಾಡ್ತಾರ? ಹಾಂ ಡಾಕ್ಟ್ರ್, ಸರಿಯಾಗಿ ಮಾಡ್ತಾರೆ. ತಾಯಿಗೂ ರಕ್ತ ಕಡಿಮೆ ಐತಿ, ಮಗುಗೂ ರಕ್ತ ಕಡಿಮೆ ಐತಿ. ಆಮೇಲೆ ತಾಯಿ ಮಗು ಸರಿಯಾಗಿ ಊಟ ಮಾಡಿಲ್ಲ ಅನಿಸುತ್ತೆ. ಆಮೇಲೆ ಗುಳ್ಗಿ ಸರಿಯಾಗಿ ತೊಗೊಂಡಿಲ್ಲ. ಆಮೇಲೆ ಮಗುನ ಗ್ರೋತ್ ತುಂಬ ಕಡಿಮೆ ಐತಿ, ಗ್ರೋತ್ ಭಾಳ ಕಡಿಮೆ ಐತಿ. ಹಿಂಗಾದ್ರೆ ಮಗು ಬದುಕಂಗಿಲ್ಲ. ಆಮೇಲೆ ತಾಯಿಗೆ ಸ್ವಲ್ಪ ರೆಸ್ಟ್ ಬೇಕು, ಶಕ್ತಿನೇ ಇಲ್ಲ ಅವರು ಮೈಯಾಗ. ನಮ್ಮ ಮನೆಗೆ ಏನು ಕೆಲಸನೇ ಇಲ್ಲ ಡಾಕ್ಟ್ರ್, ಆರಾಮಾಗಿ ಕೂತ್ಕೊಂಡು ತಿನ್ನೋದಷ್ಟೇ. ಹಂಗಿದ್ದ ಮೇಲೆ ಇದೆಲ್ಲ ಹೆಂಗಂತ ಗೊತ್ತಾಗಲಿಲ್ಲ ನನಗೆ. ಏನಮ್ಮ ಊಟ ಸರಿಯಾಗಿ ಮಾಡ್ತಿ? ಹಾಂ ಡಾಕ್ಟ್ರ್, ಮಾಡ್ತೀನಿ. ಮತ್ತು ಗುಳಿಗೆ ಯಾಕೆ ಕರೆಕ್ಟ್ ತೊಗೊಂಡು ಇಲ್ಲ? ಅದು ಡಾಕ್ಟ್ರು ಒಮ್ಮೆ ತರಿಸಿದ್ದೆ, ಆಮೇಲೆ ಖಾಲಿ ಆದ್ಮೇಲೆ ತರಿಸೇ ಇಲ್ಲ. ನೋಡುವ, ನಾವು ಕೊಟ್ಟು ಗುಳಿಗೆ ಕರೆಕ್ಟ್ ಟೈಮಿಗೆ ನೀ ಕರೆಕ್ಟ್ ತೊಗೋಬೇಕು. ಆಮೇಲೆ ನೀನು ಪದೇ ಪದೇ ಊಟ ಉಣ್ಣೋದು, ಹಣ್ಣು ಹಂಪಲ ತಿನ್ನೋದು, ಆಮೇಲೆ ನಿನಗೇನು ತಿನ್ಬೇಕು ಅನ್ಸುತ್ತೆ ಅದು ಮಾಡಬೇಕು. ಆಮೇಲೆ ಜಾಸ್ತಿ ಬಿ ಪಿ ಆಗೋದು, ತಲೆ ತಿರುಗೋದು ಏನಾರು ಬಂತನ? ಡಾಕ್ಟ್ರ ಒಮ್ಮೆ ಬರೀ ವಾಂತಿ ಆಕೈತಿ, ಏನಾರು ನೋಡಿದ್ರೆ ವಾಂತಿ ಆಗೋದು, ಬುಳಿಕೆ ಅಂತೂ ಭಾಳ ಬರ್ತೈತೆ ರೀ. ಆಮೇಲೆ ಅನ್ನ ಕೊಂಡ್ರೆ ವಾಂತಿ ಆಗೋದು ಹಾಗೆಲ್ಲ ಆಕೈತೆ. ಹಾಗಿದ್ರೆ ಬಂದು ಒಮ್ಮೆ ಚೆಕ್ ಮಾಡಿಸ್ಬೇಕಮ್ಮ ನೀನು. ನೀನು ಭಾಳ ಜಾಸ್ತಿ ವಾಂತಿ ಮಾಡ್ಕೊಂಡು ಅನ್ಸುತ್ತೆ, ಊಟ ಸೇರಿಲ್ಲ ನಿನಗೆ. ಹಾಗಾಗಿ ನಿನ್ಗೆ ಹೊಟ್ಟೆ ಕೂಸು ಭಾಳ ಬೆಳೆದಿಲ್ಲವ. ಆಮೇಲೆ ನೀರು ಕಡಿಮೆ ಐತಿ, ಸ್ವಲ್ಪ ನೀರು ಜಾಸ್ತಿ ಕುಡಿ. ಸರಿ ಡಾಕ್ಟ್ರ್. ನೋಡಪ್ಪ, ಭಾಳ ಹುಷಾರಾಗಿ ನೋಡ್ಕೋಬೇಕು ನೋಡೋಕಿನ್ನ. ಮಗು ತೂಕನೂ ಕಡಿಮೆ ಐತಿ, ತಾಯಿಗೂ ರಕ್ತ ಕಡಿಮೆ ಐತಿ. ಹಿಂಗಾದ್ರೆ ತಾಯಿ ಮಗುಗೆ ಭಾಳ ಡೇಂಜರ್. ಮತ್ತು ಮನೆಗೆ ಯಾರನ್ನಾರು ಒಬ್ಬರು ನೀಡು, ಕೆಲಸನೂ ಭಾಳ ಮಾಡಿಸ್ಬೇಡ ಆಕಿ ಕೈಲಿ. ಸರಿ ಡಾಕ್ಟ್ರ್, ಹಂಗೆ ಮಾಡ್ತೀನಿ. ಇವಾಗ ಒಂದಿಷ್ಟು ಗುಳಿಗೆ ಕೊಡ್ತೀನಿ ಬರೋದು, ತಪ್ಪದ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ತೊಗೋಬೇಕು. ಆಮೇಲೆ ಒಂದು ಟಾನಿಕ್ ಬರೆದು ಕೊಡ್ತೀನಿ, ಟಾನಿಕ್ ತೊಗೋಬೇಕು. ಹಣ್ಣು ಹಂಪಲ ಜಾಸ್ತಿ ತಿನ್ನಬೇಕು, ಬೀಟ್ರೂಟ್ ತಿನ್ನಕ್ಕೆ ಹೇಳು, ಊಟ ಚಲೋ ಮಾಡೋಕ್ಕೆ ಹೇಳು. ಸರಿ ಡಾಕ್ಟ್ರ್. ಸರಿ, ನೀವು ಹೊರಗೆ ಹೋಗಿರು, ನಾ ಅವ್ರನ್ನ ಕಳಿಸ್ತೇನೆ. ಏನಮ್ಮ, ಮನೆಗೆ ಏನಾದರೂ ತೊಂದರೆ ಇದೆಯಾ? ಏನಿಲ್ಲ ಡಾಕ್ಟ್ರ್. ಮತ್ತೆ ಯಾಕಮ್ಮ ಊಟ ಮಾಡಿಲ್ಲ ನೀನು? ಏನಾದರೂ ದುಡ್ಡಿನ ತೊಂದರೆ ಆ ಥರ ಏನಿದೆ? ಮನೆಗೇನಾದ್ರು ಕಿರುಕುಳ? ಏನಿಲ್ಲ ಡಾಕ್ಟ್ರ್. ಮತ್ತೇನಕ್ಕಮ್ಮ, ಮಗು ಬೆಳವಣಿಗೆ ಇಲ್ಲ. ಆಮೇಲೆ ನಿನಗೆ ಮಗು ಬೇಕೋ ಬೇಡವೋ? ಡಾಕ್ಟ್ರ್ ಬೇಕು ಡಾಕ್ಟ್ರ್. ಹಾಗಿದ್ರೆ ಮಗುನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಊಟ ಸರಿಯಾಗಿ ತಿನ್ನಬೇಕು, ಟೈಮಿಗೆ ಗುಳಿಗೆ ತೊಗೋಬೇಕು. ಸರಿ? ಸರಿ ಡಾಕ್ಟ್ರ್. ಮುಂದಿನ ಸಲ ಬಂದಾಗ ವೇಟು ಜಾಸ್ತಿ ಆಗಿರ್ಬೇಕು ನೋಡು. ಸರಿ ಡಾಕ್ಟ್ರ್. ಆಮೇಲೆ ಸ್ಕ್ಯಾನಿಂಗು ಆನ್ ಟೈಮ್ ಆಗಬೇಕು. ಸರಿ ಡಾಕ್ಟ್ರ್. ನಿಮ್ಮ ಯಜಮಾನ್ರಿಗೆ ಏನಾರು ಹೇಳಬೇಕಾ ಇದೆಲ್ಲ? ಇರಲಿ ಬಿಡಿ, ನಾ ಹೇಳ್ಕೊತೀನಿ. ಹೋಗ್ಬೋದು ನೀವಿನ್ನ. ಸರಿ ಡಾಕ್ಟ್ರ್. ಲಕ್ಷ್ಮಿ, ಏನಾರು ತೊಂದರೆ ಐತೆ ಮನೆ? ಮತ್ತೆ ಏನಿಲ್ರಿ, ಯಾಕೆ ಹಿಂಗೆ ಹೇಳಕತ್ತೀರಿ? ಅಲ್ಲ, ಕೆಲಸ ಭಾಳ ಆಗುತ್ತೇನ ಏನು? ಉಣಿದ್ದೆ ಆಗುತ್ತಾ ಇಲ್ಲ ಸರಿಯಾಗಿ? ಇಲ್ರಿ, ಎಲ್ಲ ಚಲೋ ಐತಿ, ಎಲ್ಲನೂ ಆರಾಮಾಗೈತಲ್ರಿ. ಮತ್ತೆ ಯಾಕೆ ಡಾಕ್ಟರ್ ಹಂಗೆ ಇದ್ರೆ ಊಟ ಸರಿಯಾಗಿ ಮಾಡಿಲ್ಲ, ಮಗು ಬೆಳವಣಿಗೆ ಆಗಿಲ್ಲ ಅಂತ? ಆಮೇಲೆ ನಾ ಬಂದಿನೂ ನೀನು ಕೆಲಸ ಮಾಡಾಕಿಲ್ಲ, ಅವು ಏನಾರು ಕೆಲಸಕ್ಕೆ ಹಚ್ತಾಳೆ ಮತ್ತೆ? ಇಲ್ರಿ, ಅತ್ಯಾರ ಯಾಕೆ ಕೆಲ್ಸಕ್ಕೆ ಹಚ್ತಾರ? ಕುಂದರ್ಸಿ ಅಡ್ಗೆ ಮಾಡ್ತಾರ ಪಾಪ. ಮತ್ತು ಹಂಗಿದ್ದಾಗ ನಿಂಗೆ ನೋಡು ಈ ನನ್ನ ಮಗುಗೆ ಏನು ತಿನ್ನಾರ ಆತ, ನಾ ಮತ್ತು ನಿನ್ನ ಸುಮ್ಮನೆ ಇರಂಗಿಲ್ಲ ಮತ್ತೆ? ಇಲ್ರಿ, ಏನಾಗಲ್ಲ ತಗೋರಿ. ಅದ ವಾಂತಿ ಭಾಳ ಆಗಿತ್ತಲ್ಲ, ಹಂಗಾಗಿ ಊಟ ಸರಿಯಾಗಿ ಆಗಿಲ್ಲ. ನಾ ಎಲ್ಲ ಚಂದಾಗಿ ನೋಡ್ಕೊಂತೀನಿ ತಗೋರಿ, ನೀವೇನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ವರಿಯಲ್ಲ, ನೀನು ನೋಡು ಎಷ್ಟು ಸಣ್ಣಾಗಿ ಮೊನ್ನೆ ಬಂದಾಗ ಅಂದೆ ನಾನು ಯಾಕೆ ಹಿಂಗಾಗಿ ಅಂತೇಳಿ. ಒಂದು ಮಾತು ಮಾತಾಡಲಿಲ್ಲ ಅದ್ರ ಬಗ್ಗೆ. ನಾನು ನೋಡುವ ಮತ್ತು ನೀನು ಬಿಟ್ಟು ಹೋಗೋವಿಲ್ಲೇ, ಆಮೇಲೆ ಇತ್ತಾಗ ಚಿಂತೆ ಆಗತ್ತೆ ನನಗೆ. ಇಲ್ರಿ, ಆರಾಮ್ ತಗೊಂತೀನಿ ತಗೋರಿ. ನೋಡು, ನಿಂಗೆ ಹಂಗೆ ಏನಾರು ಚಿಂತೆ ಅನ್ಸಾಕತ್ತಂದ್ರೆ ನಂದ ಏನಾರು ಚಿಂತೆ ಅನ್ಸಾಕತ್ತಾರ ಕರ್ಕೊಂಡು ಹೋಗ್ತೀನಿ. ಇಲ್ರಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ನೀವು ಅನ್ಕೊಳ್ರಿ. ಸರಿಯಾಗಿದ್ರೆ ನಾನು ನೀನು ಇಲ್ಲಿ ಬಿಟ್ಟು ಹೋಗೋ ಉದ್ದೇಶ ಅಷ್ಟೇ. ನೀನು ಡೆಲಿವರಿ ಆಗೋ ಮಟ್ಟ ಇಲ್ಲೇ ಇರು, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ. ಯಾಕಂದ್ರೆ ನಾನು ಅಲ್ಲಿ ಇರಲ್ಲ, ಮತ್ತೇನಕ್ಕಿನಾರು ಆದ್ರೆ ಅಂತ ಭಯ ನನಗೆ. ಸರಿ ರೀ.